ಅದು ಮೊದಲ ಮನೆಗೆ ಹತ್ತಿರಂಗಿಲ್ಲ, ಅದು ಒಟ್ಟ ಮನೆಗೂ ಬರ್ತಿರಂಗಿಲ್ಲ. ರಾತ್ರಿ 12ಕ್ಕೆ 1ಕ್ಕೆ ಮನೆಗೆ ಬರೋದು, ಕುಡಿದು ಬರೋದು, ಮನ್ಯಾಗ ಬಂದು ಜಗಳ ತೆಗೆದು ಹಿಂಗೆಲ್ಲ ಮಾಡ್ತಿರ್ತದ. ಅಂಥವ್ಗೆ ತೊಗೊಂಡು ನಂಬಲ್ಲಿ ಬಂದಿರ್ತಾರೆ. ಓ, ಮನೆಗೆ ವಜ್ಜಾಗಿದ್ದಕ್ಕೆ ತಂದು ನಂಬಲ್ಲಿ ತರೋದು. ಚಲೋ ಮಕ್ಕಳನ್ನ ಯಾರು ಕರ್ಕೊಂಡು ಬರಲ್ಲ. ಯಾರು ಕರ್ಕೊಂಡು ಬರ್ತೀರಿ? ನಮ್ಮಲ್ಲಿ ಹೋಗ್ಬೇಕು. ಮನೆಗೆ ವಜ್ಜಾಗಿತ್ತು, ಅದು ಊರಿಗೂ ವಜ್ಜಾಗಿತ್ತು ಪಾರ. ಯಪ್ಪ ಸಾಕು ಮಾಡ್ಯದ. ಇದಕ್ಕೊಂದು ಏನರ ಪೂಜೆ ಗೀಜೆ ಏನರ ಕಲಿಸಪ್ಪ, ಇದಕ್ಕೆ ನಿನ್ನ ಮಾಡ್ದಾಗ ಇಟ್ಕೊಂಡತ್ತ. ಆಯ್ತವ, ಮತ್ತು ನಮಗೂ ಸೇವದ ಮರಿಲಿ, ಆಯ್ತವ ಬಿಟ್ಟು ಹೋಗತ್ತೆ ಕುಣಂದೇವು. ಅಂದ ಕೂಡನ ನಾವೇನು ಮಾಡಿದ್ವಿ, ಆ ಹುಡುಗಿಗೆ ಅಂತ ಹೇಳಿದ್ವಿ, ನೋಡಪ್ಪ ಎಲ್ಲ ಪೂಜೆದೆಲ್ಲ ವ್ಯವಸ್ಥೆ ಹಿಂಗೆ ಮಾಡ್ಬೇಕಂತ ಎಲ್ಲ ಕಲಿಸ್ತೀವಿ. ಹಿಂಗೆ ಪೂಜೆ ಕೂತಾಗ ಮೌನ ಇರ್ತೀವಿ. ನಾವು ಹೆಂಗೆ ಲಿಂಗ ಪೂಜೆ ಮಾಡ್ಕೋತೀವಿ ಹಂಗೆ ಮಾಡು. ಹ್ಞೂ ರೀ ಮುತ್ಯಾರ ಎತ್ತುಕೊಂಡಂದು ಅವನು ಜಳಕ ಮಾಡ್ದ, ನಾವು ಜಳಕ ಮಾಡಿದ್ವಿ. ಏನ್ರಿ ಸ್ನಾನ ಮಾಡ್ಕೊಂಡು ಪೂಜೆಕ್ಕಿಂದ ಕುಂತೀವಿ. ಏನ್ರಿ ಪೂಜೆಕ್ಕಿಂದ ಕುಂತೀವಿ. ಯಾವಾಗಿಂದ ಪೂಜೆಗೆ ಕುಂತು ಕೂಡಲೇನ ಅವನು ನನ್ನ ಎದುರಿಗಿಂದ ಪೂಜೆಕ್ಕಿಂದ ಕುಂತ. ನಾವು ಲಿಂಗ ತೆಗೆದ್ವಿ, ಅವನು ಲಿಂಗ ತೆಗೆದ. ನಾವು ನೀರು ಹಾಕಿದ್ವಿ ಲಿಂಗಕ್ಕೆ, ಅವನು ನೀರು ಹಾಕದ. ನಾನು ಪತ್ರಿ ಏರಿಸ್ದೆ, ಅವನು ಪತ್ರಿ ಏರಿಸ್ದ. ನಾನು ಹೂವು ಏರಿಸ್ದೆ, ಅವನು ಹೂವು ಏರಿಸ್ದ. ಇಷ್ಟೆಲ್ಲ ಆದ ಬಳಕೆಯಿಂದ ಅಲ್ಲಿ ಎದುರಿಗಿಂದ ಸಮಯ ಇತ್ತಲ್ರಿ, ದೀಪ ಶಾಂತ ಆಗಿತ್ತು. ನಾ ಏನಂದೆ, ಅವ ನನಗೆ ಮೌನಿದ್ದೇವಲ್ಲ ನಾವು. ನಾ ಏನಂದೆ ಅಂದ್ರೆ ದೀಪ ಹಚ್ಚುವತ್ ಅವ ನನಗೆ ಮಾಡ ನಾವ ಮಾಡ್ದವ. ನನಗೆ ಸಿಟ್ಟು ಬತ್ತು. ನನಗೆ ಇದು ನನ್ನ ಮಾತೆ ತಿಳಿಯಲಾಗ್ಯದಿಲ್ಲದಕ್ಕಂತಂದು ಒಂದು ಹೂವು ಹಿಂಗೆ ಮಾಡ್ದೆ. ಒಂದು ಹೂವು ತೊಗೊಂಡು ತೆಲಿಗೆ ಹೊಡೆದೆ ಅಂದೆ, ದೀಪ ಹಚ್ಚತ್ ನಾ ಅಂದೆ. ಅವ ಇದ್ರಂದ ಆ ಕಡೆ ನೋಡಿದ ಹೂವು ಮುಗಿದಿದ್ದು, ಎದ್ರಿಗೆ ಗಂಟಿತ್ತು ಹಿಂಗೆ ಹೊಡೆದು ಇಲ್ಲಿ ಹಣಿಮಕ್ಕೆ ಹಚ್ಚದ್ ನೋಡಿ, ಅವ್ನು ಗಂಟಿಲೆ ಹೊಡೆದಿದ್ದೆ ಇದು. ನಮಗೆ ಅಂಥವು ತೊಗೊಂಡೆ ನಮ್ಮ ಮಠಕ್ಕೆ ಬರ್ತಾರ. ಪಾಪ ತೊಗೊಂಡು ಬರ್ತಾರ. ತೊಗೊಂಡು ಬಂದ್ಕೊಳ್ಳಿಯಪ್ಪ, ಈ ಒಟ್ಟ ನಮ್ಮ ಮಾತು ಕೇಳಲಾಗ್ಯಾನ, ಮನೆಗೆ ಹತ್ತಲಾಗ್ಯಾನ. ರಾತ್ರಿ 12ಕ್ಕೆ 1ಕ್ಕೆ ಮನೆಗೆ ಬರ್ತಾನ. ಹ್ಯಾಂಗೆ ಮಾಡ್ಬೇಕಪ್ಪ, ಇದಕ್ಕೊಂದು ಕೊಳ್ಳಾಗ ಒಂದು ದಾರ ಕಟ್ಟು ಅಂದರು. ನಾ ಅಂದೆ, ಯವ್ವ ಇದು ದಾರಾಗಿರ ಕಟ್ಟದ್ರಿ, ಇದು ಮನೆ ಹಿಡ್ಕೊಂಡು ಬೀಳಲ್ಲ, ಇದಕ್ಕೊಂದು ಕೊಳ್ಳಾಗ ಲೊಳ್ಳಿ ಕಟ್ಟು. ಈ ಎಮ್ಮಿಗಳು ಕೊಳ್ಳಾಗ ಕಟ್ತಾರಲ್ಲ, ಲೊಳ್ಳಿ ಕಟ್ಟು ತಾನೇ ಮನೆ ಹಿಡ್ಕೊಂಡು ಬೀಳ ಅಂದ್ರೆ ಅದಕ್ಕೆ ಲಗ್ನ ಮಾಡು ತಾನೇ ಮನೆ ಹಿಡ್ಕೊಂಡು ಬೀಳ್ತದ ತಂದಂಗೆ. ಮತ್ತು ಅಪ್ಪವರೇ ಹೇಳ್ಯಾರ, ಗುರುಗಳು ಹೇಳ್ಯಾರ. ನಮ್ಮ ಕಡೆಲ್ಲ ಈ ಕಡೆ ಮುತ್ತೇರಂತೆ, ನಮ್ಮ ಕಡೆ ಅಪ್ಪಾಜಿ ಹತ್ತಿಕೊಂಡು ಕರೀತಾರೆ. ಅಪ್ಪಾಜಿನೇ ಹೇಳ್ಯಾರ ಹತ್ತಿಕೊಂಡಂದಾಗ ಆಯ್ತು ಬಿಡು ಹತ್ತಿಕೊಂಡಂದು ಎಲ್ಲ ಕಡೆ ಹುಡುಕಾಡ್ತಾರೆ ಒಂದು ಹೆಣ್ಣು. ಇದಕ್ಕೆ ಕೊಡೋರು ಬೇಕಲ್ಲ ಏನ್ರಿ? ಇದಕ್ಕೆಲ್ಲ ಚಟ ಅವ, ಗುಟ್ಕಾ ತಿತ್ತದ, ಸಿಗರೇಟ್ ಸೇರ್ತದ, ಎಲ್ಲನೇ ಮಾಡಿದ್ ಇಂಥದಕ್ಕೆ ಹೆಣ್ಣು ಕೊಡ್ಬೇಕಲ್ಲ. ಕಣ್ಣಂಗೆಂದ ಹುಡುಕ್ತಾರ. ತನ್ನ ಬಳಿ ನೋಡಿದ್ರೆ 100 ಚಟ ಅವ, ಹೆಣ್ಣಿನ ಹುಡುಕ್ತಾನ 100. ಹಿಂಗೆ ಹೋಗ್ಕದ. ಯಾಕೋ ನೋಡಿ ಬಂದೇನು, ನೋಡಿ ಬಂದಲ್ಲ ಕಾಕ, ಹೆಂಗದ ಪೋರಿ ಜರ ಬುಡ್ಡದ ಕಾಕ. ಮತ್ತೆ ಹೋಗ್ತದ, ಹೋಗಿ ನನಕ ಒಂದಿಟ್ಟು ಹೈಟ್ ಅದ ಏನ್ರಿ, ನನಕ ಎತ್ತರ ಅದಾಳ, ನನಕ ಬುಡ್ಡಾಳ, ಕಾರಗದಾಳ, ಮೂಗು ಮಾಂಡದ ಏನ್ರಿ. ಬರೀ ಇವೇ ಹುಡುಕೋದು. ತನ್ನ ಸೊಂಡಿ ನೋಡ್ಕೊಂಡಿರಂಗಿಲ್ಲವ ಏನ್ರಿ. ಗಲ್ ಹೋಗಿ ಹಲ್ಲಿಗೆ ಹತ್ತಿರ್ತಾವ ಗುಟ್ಕ ತಿಂದು. ಹುಡುಕ್ತಾನ. ಕಡೆಗೆ ಅಂದ ಹುಡುಕ್ಯಾಡೋದ್ರೊಳಗೆ ನೋಡ್ರಿ, ನಾವು ಸುಮ್ಮನೆ ಹುಡುಕ್ಯಾಡೋದು ಅಟ್ಟೆ. ಭಗವಂತ ಮೊದಲೇ ಗಂಟಾಗಿ ಕಳಿಸಿರ್ತಾನ. ಇಂಥ ಹೆಣ್ಣಿಗೆ ಇಂಥ ಗಂಡ ತನ್ನೋದನ್ನ ಭಗವಂತ ಮೊದಲೇ ನಿಶ್ಚಯ ಮಾಡಿ ಅಂತ ಕಳಿಸಿರ್ತಾನೆ ಖರೆ. ಆದ್ರೆ ಸುಮ್ಮ ತೋರ್ಕಿಗೆ ನಾವೆಲ್ಲ ಹುಡುಕ್ತೀವಿ ಏನ್ರಿ. ಹುಡುಕ್ತೀವಿ. ಅವ್ರು ನೋಡ್ಲಕ್ಕೆ ಬಂದವರು. ಇನ್ನಾವಾಗ ನಿಮಗೊಂದು ಮಾತು ಹೇಳ್ತೀನಿ, ಹಿಂದೆ ಹಿರಿಯರು ಹೋಗಿ ನೋಡಿ ಬಂದು ಆಮೇಲೆ ಹುಡುಗರಿಗೆ ಕಳಿಸ್ತಿದ್ರು ಏನ್ರಿ. ಕನ್ಯೆ ನೋಡ್ಲಕ್ಕೆ ಹೋಗ್ಬೇಕಾರ ಮೊದಲ ಹುಡುಗರು ಕಳಿಸ್ತಿದ್ದಿಲ್ಲ, ಹಿರಿಯರು ನೋಡಿ ಬಂದೆ ಹುಡುಗಿ ಭಾರಿ ಅದ ತಿಳ್ಕೊಂಡಂದಾಗ ಹುಡುಗರಿಗೆ ಅಂತ ಕಳಿಸ್ತಿದ್ರು. ಈಗ ಹಂಗಲ್ಲೀಗ ಹಿರಿಯರೇ ಹೋಗಲ್ಲ ಹೆಣ್ಣು ನೋಡ್ಲಕ್ಕ. ನೋಡ್ರಿ ಅವೇ ಅವು ಮಾಡ್ಕೊಳ್ವ, ಅವು ಸಣ್ಣ ಹುಡುಗರು ಹೋಗಿ ನೋಡಿ ಬರಲಿ, ಅವಕ್ಕೆ ಮನಸ್ಸಿಗೆ ಹಿಡಿಸ್ತಂತಂದ್ರೆ ಆಮೇಲೆ ನೋಡೋಣ ತಿಳ್ಕೊಂಡಂತಾವ. ಅವು ನಾಲ್ಕು ಹುಡುಗರಿಗೆ ಅಂತ ಗೋಳೆ ಮಾಡಿ ಕಳಿಸ್ತಾರ. ಅವು ಸೊಂಡ್ಯಾಗ ಗುಟ್ಕ ಹಿಡ್ಕೊಂಡು ಬಂದು ಅವ್ರು ಬೀಗರ ಮನೆಗೆ ಪಿಚ್ಚನಾಗ ಹೋಗಲಿ, ಅವ್ರ ಮನೆಗೆ ಪೇಂಟ್ ಮಾಡಿ ಹೋಗಿ ಅಂತ ಗಂಗಾಳಗಡ್ಲೆ ಉಪ್ಪಿಟ್ಟು ತಿಂದು ಏನು ಮಾತಾಡಿಸ್ತಾರೆ ಏನು ಹಿಂಗೆ. ಅವ್ ಮದ್ವೆ ಮಾಡ್ಕೊಳ್ಳೋ ಹುಡುಗ ಹಿಂಗೆ ದುಬೈ ಹೆಂಗಳ ಮಸ್ತಳಕಾಕಿತ್ತು. ಮಸ್ತಳತನ ಅವ್ ಬಾಯಿ ಬಿಟ್ಟು ಹೇಳಂಗಿಲ್ಲ. ಮಸ್ತಳ ಏನು ಕೇಳಂಗಿಲ್ಲ, ಸಂಸ್ಕಾರ ನೋಡಂಗಿಲ್ಲ. ಯಾಕ್ರಿ ನೋಡ್ತಾರೇನ್ರಿ? ಅವತ್ತಿನ ದಿನಮಾನದೊಳಗೆಲ್ಲ ಹಿಂಗೆಲ್ಲ ಹೆಣ್ಣು ನೋಡ್ತಿದ್ದಿಲ್ಲ. ಅವತ್ತಿನ ದಿನಮಾನದೊಳಗೆ ಜೇಡರ ದಾಕ್ಷಿಮಾರ್ಯ ಯಾವ ಹೆಣ್ಣ ನೀರು ಹಾಕ್ಲಾರ್ದಿನ ಅನ್ನ ಮಾಡ್ತಾಳೋ ಅಂಥ ಹೆಣ್ಣಿಗೆ ನಾ ಮದುವೆ ಮಾಡ್ಕೋತೀನಿ ಎತ್ತಿಕೊಂಡು ಜೇಡರ ದಾಕ್ಷಿಮಾರ್ಯ ಏನ್ರಿ. ನೀರು ಹಾಕ್ಲಾರ್ದಿನ ಅನ್ನ ಮಾಡ್ಬೇಕಲ್ರಿ. ಈಗ ಎಷ್ಟೋ ಮಂದಿಗೆ ಅದು ನೀರು ಹಾಕಿ ಮಾಡಿದ್ರೆ ಹಲ್ಲಕ್ಕೆ ಸಿಗ್ಬೀಳಕತ್ತದ ಅನ್ನ ಏನ್ರಿ. ಕಡ್ಡಿ ತೊಗೊಂಡು ನೋಡ್ರಿ ಗಂಡು ಮಕ್ಕಳು ಉಂಡನ 5-6 ಕಡ್ಡಿನೇ ಮುರಿದಿರ್ತಾವ ಅನ್ನ ತೆಗೆದ್ರಾಗ. ನೀರು ಹಾಕ್ಲಾರ್ದಿನ ಅನ್ನ ಮಾಡ್ಬೇಕಲ್ರಿ. ನೀರು ಹಾಕಿ ಮಾಡೋರು ಭಾಳ ಮಂದಿ ಅದಾರ. ಈಗ ನಿಮಗೇನ ಅದು ಕುಕ್ಕರೇ ಬಂದುಬಿಟ್ಟದ, ನಿಮಗೆ ಅದು ಜರೂರತ್ತೂ ಇಲ್ಲ. ಈಗ
ಆದ್ರೆ ನೀರು ಹಾಕ್ಲಾರ್ದಿನ ಅನ್ನ ಮಾಡ್ಬೇಕಲ್ರಿ. ಜೇಡ್ರ ದಾಶಿಮಾರಿ ಎಲ್ಲ ಕಡೆನೂ ಕುಣದ ಹುಡುಕದ ನೀರು ಹಾಕ್ಲಾರ್ದಿನ ಯಾರು ಅನ್ನ ಮಾಡ್ತಾರೆ, ಇದು ಎಲ್ಲೇ ತಲೆ ಕೆಟ್ಟದ, ಇದಕ್ಕೆ ಹುಚ್ಚಿಡ್ದದ ಏನ್ರಿ ಅನ್ನುವಂಥ ಮಾತಾಡ್ತಿದ್ರು. ಕೊನೆಗೆ ಇವ ಹುಡುಕ್ತಾ ಬರೋದ್ರಾಗ ಇಲ್ಲೇ ನಮ್ಮ ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನೊಳಗೆ ಗೊಬ್ಬರ ಹತ್ತಿಕೊಂಡು ಬರ್ತದೆ ಒಂದು ಸಣ್ಣ ಊರ. ಆ ಗೊಬ್ಬರದೊಳಗೆ ದುಗ್ಗಳಾದೇವಿ ಎತ್ತಿಕೊಂಡನ್ನುವಂಥ ಹೆಣ್ಮಗಳು. ಯಾವಾಗಿಂದ ದಾಸಿಮಾರಿ ನೋಡಕ್ಕಿಂದ ಬಂದು ನೋಡಮ್ಮ, ನಿನ್ನ ರೂಪ ನೋಡಂಗಿಲ್ಲ, ಅಂದ ಚಂದ ನೋಡಂಗಿಲ್ಲ, ಏನ್ರಿ ನಿನ್ನ ಆಸ್ತಿ ಪಾಸ್ತಿ ಯಾವುದು ಕೂಡ ನೋಡಂಗಿಲ್ಲ, ನನಗೇನು ಬೇಕಾಗ್ಯದ, ನೀರು ಹಾಕ್ಲಾರ್ದಿನ ಅನ್ನ ಮಾಡಿದ್ರೆ ನಿನ್ನನೇ ನಾನು ಮದುವೆ ಮಾಡ್ಕೋತೀನಿ ತಂದು ದಾಸಿಮಾರಿ ಅಂದರು. ಭಾಳ ದೊಡ್ಡ ಶಿವಶರಣ ಏನ್ರಿ ಜೇಡ್ರ ದಾಸಿಮಾರಿ ಅಂತಂದು. ಯಾವಾಗಿಂದ ನೀರು ಹಾಕ್ಲಾರ್ದಿನ ಅನ್ನ ಮಾಡಿದ್ರೆ ನಿನ್ನನ್ನು ನಾನು ಮದುವೆ ಮಾಡ್ಕೋತೀನಿ ತಿಳ್ಕೊಂಡಂದಾಗ ಅವಾಗ ದುಗ್ಗಳಾದೇವಿ ಏನಂದ್ಲು, ಇದೇನು ದೊಡ್ಡ ಆಗದ ಅಂದ್ಲು. ನೋಡ್ರಿ ಆಕೆ ಎಟ್ರ ಮಟ್ಟಿಗೆ ತಿಳ್ಕೊಂಡಿದ್ಲು. ಜ್ಞಾನಿ ಮೇಲೆ ಇತ್ತು ಏಕ್ ಬಾತ್ ಹೈ, ಗದೆ ಮೇಲೆ ಇತ್ತು ದೋಲಾತ ಆಯ್ತು. ಯಾವಾಗ ದಾಸಿಮಾರಿ ಅಂತಾರೆ ನೀರು ಹಾಕ್ಲಾರ್ದಿನ ಅನ್ನ ಮಾಡತ್ತೆ ತಿಳ್ಕೊಂಡಂದಾಗ ಇದೇನು ದೊಡ್ಡ ಮಾತನ್ನ ಮಾಡ್ತೀನಿ ತಿಳ್ಕೊಂಡಂದು ಅಕ್ಕಿ ಗಂಟೆಯಿಂದ ಕೊಟ್ಟ ಮನ್ಯಾಗಿಂದ ಒಳಗೆ ಒಯ್ದ್ಲು. 15 ನಿಮಿಷ ಆಯಿತು, ಅರ್ಧ ತಾಸಾಯಿತು, 1 ತಾಸಾಯಿತು. ಯಾವಾಗಿಂದ ಸುಡ್ತಕ್ಕಂಥ ಅನ್ನದ ಬೊಗಣಿ ತೊಗೊಂಡು ಬಂದು ಜೇಡ್ರ ದಾಸಿಮಾರಿನ ಮುಂದೆ ಇಟ್ಟು, ಯಾವಾಗಿಂದ ಮ್ಯಾಲ ಮುಚ್ಚಿರ್ತಕ್ಕಂಥ ಪ್ಲೇಟ್ ತೆಗೆದ ಅನ್ನ ಸುಡ್ತಿತ್ತು, ಒತ್ತಿ ನೋಡ್ದ ಅನ್ನ ಕುದ್ದಿತ್ತು. ಯಾವಾಗ ದಾಸಿಮಾರಿ ಅಂತಾನೆ, ಅಲ್ಲ ನನ್ನ ನಿಯಮ ಏನು, ಯಾವ ಹೆಣ್ಣ ನೀರು ಹಾಕ್ಲಾರ್ದಿನ ಅನ್ನ ಮಾಡ್ತಾಳೋ ಅಂಥ ಹೆಣ್ಣಿಗೆ ನಾ ಮದುವೆ ಮಾಡ್ಕೋತೀನಿ ಅಂತನ್ನುವಂಥ ನಿಯಮ ಇಟ್ಟಿನಲ್ಲ, ಹಂಗಾದ್ರೆ ನೀ ಏನು ಹಾಕಿ ಮಾಡಿದೆ ಎತ್ತಿಕೊಂಡಂದಾಗ ಅವಾಗಿಂದ ದುಗ್ಗಳಾದೇವಿ ಅಂತಾಳ, ಸ್ವಾಮಿ ನಾನು ನೀರು ಹಾಕಿನ ಅನ್ನ ಮಾಡಿಲ್ಲ, ಹಾಗಾದ್ರೆ ಏನು ಹಾಕಿ ಅನ್ನ ಮಾಡೀನಿ ಅಂತಂದ್ರೆ ಒಬ್ಬ ಗುರುವಿನ ಪಾದೋದಕ್ಕೆ ಹಾಕಿನ ಅನ್ನ ಮಾಡೀನಿ ಎತ್ತಿಕೊಂಡಂದು ಹೇಳ್ತಾಳೆ. ಏನ್ರಿ, ಒಬ್ಬ ಗುರುವಿನ ಪಾದೋದಕ್ಕೆ ಹಾಕಿನ ಅನ್ನ ಮಾಡೀನಿ. ಇದು ಯಾವಾಗಿನ ಘಟನೆ ಇದು ಏನ್ರಿ? ಬಸವಣ್ಣನವರು ಇನ್ನೂ ಬಂದಿದ್ದಿಲ್ಲ, ಕಲ್ಯಾಣಕ್ಕೆ ಬಂದಿದ್ದಿಲ್ಲ. ಅವ್ರಗ ಪೂರ್ವದೊಳಗೆ ಆಗಿ ಹೋಗಿರ್ತಕ್ಕಂಥವ್ರು ಜೇಡರ ದಾಸಿಮಾರರು. ಬಸವಣ್ಣವ್ರಿಗಿಂತ 80 ವರ್ಷನ ಏನ್ರಿ ದೊಡ್ಡವರಾಗಿರ್ತಕ್ಕಂಥವ್ರು ಯಾರು? ಜೇಡ್ರ ದಾಸಿಮಾರರು. ನೋಡ್ರಿ ಕನ್ಯಾ ಹೆಂಗೆ ಹುಡುಕ್ತಿದ್ರು ಅಂದ್ರೆ ಇದರಿಂದ ಏನು ತಿಳಿತದಂದ್ರೆ ಧರ್ಮ ಸಂಸ್ಕಾರ ಗೊತ್ತಾಕದ. ತಿಳಿತಿಲ್ರಿ? ಇಟ್ಟೆಲ್ಲ ನಿಮ್ಗೆ ನೋಡ್ಲಕ್ಕೆ ಬರ್ತಾರಲ್ಲ, ಸುಮ್ಮನೆ ನಾನು ನಿಮ್ಗೊಂದು ಮಾತು ಕೇಳ್ತೀನಿ, ಏನು ಕೇಳ್ಯಾರವ ನಿಮಗೆ? ಏನು ಕೇಳ್ಯಾರ? ಏನು ಕೇಳಿಲ್ಲ. ಕೇಳ್ತಾರಿಲ್ಲ, ಮಾತಾಡ್ಸ್ತಾರಿಲ್ಲ. ಕನ್ಯೆ ನೋಡಕ್ಕೆ ಬಂದಾಗ ನಮ್ಮಲ್ಲಿ ಒಬ್ಬ ಮಾತಾಡ್ಸಕ್ಕೆ ಬಂದ ತಂಗಿ, ನಿನ್ನ ಹೆಸರು ಏನಂತ ಕೇಳದ್ನತ್ತ ಅವನೇ ಮಾಡ್ಕೊಳವನೇ. ಏನ್ರಿ ಹುಡುಗರು ಏನಂದು, ಅವ್ರಿವ್ರು ಮಾತಾಡ್ಸಿದಾಗ ನೀನೇ ಮಾಡ್ಕೊಳವ, ನೀ ಮಾತಾಡ್ಸು ಅಂದ್ರತ್ತ. ಮಾತಾಡ್ಸಂದ್ಕೊಳ್ ತಂಗಿ ನಿನ್ನ ಹೆಸರು ಏನು ಅನ್ನತ್. ಅಣ್ಣ ನನ್ನ ಹೆಸರು ಮಲ್ಲವ್ರಿ ಅಂದ. ಏನು ಮಾಡ್ಬೇಕು? ನಿಮ್ಗೆ ಏಸು ಮಂದಿ ಅಣ್ಣ ತಾಂಬ್ರು ಓದ್ ಕೇಳ್ದ? ಇಲ್ಲಿ ತಾನೇ ಇಬ್ಬರೇ ಇದ್ರಿ ಅಣ್ಣ, ಈಗ ನಿನ್ನೊಬ್ಬ ಹಿಡಿದು 3 ಮಂದಿ ಆಗಿರೋ. ಮಾತಾಡ್ಸೋದು ಒಂದು ಕಲೆ ಅಲ್ರಿ. ಸುಮ್ಮನೆ ಮಾತಾಡ್ತೀನಿ ಏನು ಮಾತಾಡ್ಸಿರಿ ಹೇಳ್ರಿ ನೋಡೋಣ. ನಿಮ್ಗೆ ಏನು ಕೇಳ್ಯಾರ್ರಿ? ಯಾವಾಗ ಕೇಳಬೇಕಾಗಿತ್ತು ಅದೇ ಕೇಳಿಲ್ಲ, ಯಾವಾಗ ಕೇಳಬಾರ್ದಾಗಿತ್ತು ಅದೇ ಕೇಳ್ಯಾರ. ಹೌದಲ್ಲ? ನಿನ್ನ ಹೆಸರು ಏನು? ಮಲ್ಲವ್ರಿ. ಸಾಲಿಯಲ್ಲಿ ತನಕ ಕಲ್ತಿದೆ ಬೇಡ, ನಿಮ್ಮ ತಂದೆ ತಾಯಿ ಹೆಸರೇನು? ಏಸು ಮಂದಿ ಆಗ್ತಂಗ್ಯಾರು, ಇವು ತೊಗೊಂಡು ಮಾಡವೇ ನಿಮ್ಮ? ಹೌದಲ್ರಿ? ಏಸು ಮಂದಿ ಆಗ್ತಂಗ್ಯಾರ ಇದ್ದವ್ರಿಗೆ ಎಲ್ಲರಿಗೂ ಮಾಡ್ಕೊಳವೇನು? ಏನ್ರಿ? ಕರೆ ಇಟ್ಟು ಜನ ಕುಂತಿರಲ್ಲ, ಒಬ್ರನ್ನ ತಂಗಿ ನಿನ್ನ ಲಿಂಗ ದೀಕ್ಷೆ ಆಗೈತೇನಿಲ್ಲ, ನಿಮ್ಮ ಮನೆ ಗುರುಗಳು ಯಾರು, ನಿಮ್ಮ ಮನೆ ದೇವ್ರು ಯಾವುದು, ನೀ ದಾನ ಧರ್ಮ ಮಾಡ್ತೇನಿಲ್ಲ, ಇದು ಯಾರೇ ಕೇಳ್ಯಾರ ನಿಮ್ಗೆ? ದಾನ ಧರ್ಮ ಮಾಡ್ತೀರಲ್ಲ ಅಂತ ಕೇಳಿದ್ರಿ ತಗೊಂಡ್ರ, ಹ್ಞೂನ್ರಿ ನಾ ದಾನ ಧರ್ಮ ಮಾಡ್ತೀನಿ ಅಂತಂದಾಗ ದಾನ ಧರ್ಮ ಮಾಡ್ತಕ್ಕಂಥ ಗುಣ ಆ ಹೆಣ್ಣಿನ ಬಳಿ ಇದ್ದಾಗ ನಿನ್ನ ತಾಯಿ ತಂದೆ ನೋಡ್ಕೊಳ್ತಕ್ಕಂಥ ಗುಣನೂ ಇರ್ತದ ತಿಳ್ಕೊಬೇಕು ನಾವು. ಏನ್ರಿ? ತಾಯಿ ತಂದಿನ ನೋಡ್ಕೊಳತಕ್ಕಂಥ ಗುಣನೂ ಕೂಡ ಹೆಣ್ಣಿನ ಬಳಿ ಇರ್ತೈತಿ ಅನ್ನೋದನ್ನ ತಿಳ್ಕೊಬೇಕು ನಾವು. ಬರೀ ಅಂದ ಚಂದ ನೋಡೋದಲ್ಲ. ನಾವೆಲ್ಲದ ಬರೀ ಅಂದ ಹಿಂದಿಂದ ಅವ್ರು ಏಟು ವರದಕ್ಷಿಣೆ ಕೊಡ್ತಾರ, ಏಟು ಹುಂಡ ಕೊಡ್ತಾರ. ಏನ್ರಿ? ರೊಕ್ಕಕ್ಕೆಂದ ಬೆನ್ನು ಹತ್ತಿಬಿಟ್ಟು ಇವತ್ತೆಲ್ಲ ಒಂದೊಂದು ರೇಟ್ ಆಗ್ಯಾವ ಈಗ. ಏನ್ರಿ? ಸಾಮಾನ್ಯ ಹೊಲ ಬೇಡ, ಚಂದ ಮನಿ ಬೇಡ, ಏನೇನು ಬೇಡ್ರಿ, ಹೆಗಲಿ ಮ್ಯಾಗಿಂದ ಗುದ್ದಲಿ ಇಟ್ಕೊಂಡು ತಿರುಗಾಡವ. ಈಗ ಅವನಿಗೆ 1 ಲಕ್ಷ ರೂಪಾಯಿ ಹುಂಡ. ಒಂದು ಈಟಂದ 1 2 ಎಕರೆ 3 ಎಕರೆ ಇತ್ತು ಅಂದ್ರೆ ಅವನಿಗೆ 3-4 ಲಕ್ಷ ರೂಪಾಯಿ ಹುಂಡ. ಹಟ್ಟಿ ಎಲ್ಲ ಒಂದು ಸಣ್ಣ ನೌಕರಿ ಮಾಡ್ತಿದ್ದ 10 ಲಕ್ಷ ರೂಪಾಯಿ ಬೇಡ. ಅದ್ರಾಗ ಅಂದ ಮಾಸ್ತರ್ ಇದ್ರ ಅದು ಒಂದು ರೇಟ್ ಬೇರೆನೆ, ಹೈಸ್ಕೂಲ್ ಮಾಸ್ತರ್ ಇದ್ರೆ ಅದೊಂದು ರೇಟ್ ಬೇರೆನೆ, ಕಾಲೇಜ್ ಲೆಕ್ಚರ್ ಇದ್ರೆ ಅದೊಂದು ರೇಟ್ ಬೇರೆನೆ. ಸುಮ್ಮ ಊರಾಗ ಹಿಂಗೆ ಬ್ಯಾಗ್ ಹಾಕೊಂಡು ತಿರುಗಾಡ್ತಿರ್ತಾರೆ RMP ಡಾಕ್ಟ್ರುಗಳು. ನೋಡ್ರಿ ನಿಮ್ಮ ಮನೆ ಯಾರಿಗಾರಿ ಆರಾಮ್ ತಪ್ಪೇದೇನ್ರಿ ಎತ್ತಿಕೊಂಡು ಬಗಲ ಬ್ಯಾಗ್ ಹಾಕೊಂಡು ತಿರುಗಾಡ್ತಿರ್ತಾರೆ ಹಳ್ಳಿಯಾಗ. ನೋಡ್ಬೇಕು ನೀವು. ಅವ ತೊಗೊಳಕತ್ತಾನ 15 ಲಕ್ಷ ರೂಪಾಯಿ. ನೀ ಏನು ಮಾಡ್ತಿದ್ದಿ ಏನೇನ? RMP ಡಾಕ್ಟ್ರಿ. ನಮ್ಮೂರಾಗ ನಿಮಗೊಂದು ಆಶ್ಚರ್ಯ ಮಾತೈತಿ. ನಮ್ಮಲ್ಲಿ ಮರಾಠ ಸಮಾಜ ಅದ ನಮ್ಮಲ್ಲಿ ಭಾಳ. ನಮ್ಮಲ್ಲಿ ಯಾರು ನಮ್ಮ ಕನ್ನಡ ಮಾತಾಡಲ್ಲ, ನಮ್ಮಲ್ಲೆಲ್ಲ ಮರಾಠಿನೇ ಮಾತಾಡೋದು. ಪಾಪ ಒಂದು ಹುಡುಗಿ ನೋಡಕ್ಕೆ ಬಂದ. ಇವನಿಗೆ ಹುಡುಗಿ ಹಿಡಿಸ್ಯದ, ಭಾಳ ಸುಂದರ ಹುಡುಗಿ ನಮ್ಮಲ್ಲಿ ಮರಾಠ ಸಮಾಜದಾಗ. ಪಾಪ ಹುಡುಗಿ ಅಂದ ಭಾಳ ಚಂದದ ಹುಡುಗಿ, ಮನಸ್ಸಿಗೆ ಹಿಡಿಸ್ಯದ. ಮತ್ತು ನಿಮಗೆ ಹುಡುಗಿ ಹಿಡಿಸ್ಯದಿಲ್ಪ? ಹಿಡಿಸ್ಯದ್ರಿ. ಹುಡುಗಿ ಏನು ಮಾಡ್ತಾನ?
ಬಾಂಬೆದಾಗ ಅಂದ್ರೆ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಹಾಕ್ಯಾನ. ಬಾಂಬೆದಾಗ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಆಗ್ನಂದು ಮತ್ತು ಐಸ್ ಕ್ರೀಮ್ ಫ್ಯಾಕ್ಟ್ರಿ ಅಂದ್ರೆ ದೊಡ್ಡದು ಅಲ್ರಿ. ಆಯ್ತು ಬಿಡಪ್ಪ ತಗೊಂಡೊಂದು ನಮಗೂ ಒಪ್ಪಿಗೆ ಅದ ನಿಮಗೂ ಒಪ್ಪಿಗೆ ಅದ, ಆಯ್ತು ಮಾತುಕತೆ ಆಡ್ರಿ. ನೋಡಿ ನೀವು ಐಸ್ ಕ್ರೀಮ್ ಫ್ಯಾಕ್ಟ್ರಿ ಅದ ತಂದಿದ್ದಕ್ಕೆ ಅವನಿಗೆ ಏಟ್ ಅಂದ್ರೆ ನೀವು ಹುಂಡ 11 ಲಕ್ಷ ರೂಪಾಯಿ ಹುಂಡ ರೀ. ಆಮೇಲೆ 11 ತೊಲಿ ಬಂಗಾರ, ಲಗ್ನನೂ ಹುಡುಗಿ ಕಡೆಯವರೇ ಮಾಡಿ ಕೊಡಬೇಕು. ಇಷ್ಟೆಲ್ಲ ಮಾಡಿ ಮಟ್ಟಿ ಏನ್ರಿ ಹುಡುಗಿನ ಕೊಟ್ಟು ಗಂಡನ ಜೋಡಿ ಕಳಿಸಿ ಕೊಟ್ಟರು. ಹುಡುಗಿ ಹೋಯ್ತು ಬಾಂಬೆಗೆ ಹೋಗಿ ಒಂದು 15 ದಿವಸ ಒಂದು 20 ದಿವಸ ಆಗಿತ್ತು. ಆಕೆ ನನಗೆ ಫೋನ್ ಹಚ್ಚಲ್ಲು. ಅಪ್ಪ काय रे बेटा अंदना, काय रे बेटा नको, माझा नवराचा आईस्क्रीम ಫ್ಯಾಕ್ಟ್ರಿ ನಾಹಿ ಅಲ್ಲ. ಆಕೆ ಹೇಳಲ್ಲಕಿ ಚಂದ, ನನ್ನ ಗಂಡಂದು ಅವ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಅದ ಹೇಳನಲ್ಲ, ಐಸ್ ಕ್ರೀಮ್ ಫ್ಯಾಕ್ಟ್ರಿ ಇಲ್ಲಪ್ಪ ಅಂದ್ಲು. ಮತ್ತು ಏನು ಮಾಡ್ತಾನ ಅಂದೆ, ಈ ಒತ್ತು ಗಾಡಿ ಮ್ಯಾಗ ಐಸ್ ಕ್ರೇಟ್ ಮಾರ್ತಾನತ್ತ. ಹೆಂಗೆ ಮಾಡ್ತ ಇವನಿಗೆ 11 ಲಕ್ಷ ರೂಪಾಯಿ 11 ತೊಲಿ ಬಂಗಾರ. ಆ ಪರಿಸ್ಥಿತಿ ಹೆಂಗದ್ರಿ? ಆಕೆ ನಡ್ಲಿಕ್ಕೆ ಹೋದ ಬಳಕ ಗೊತ್ತಾಗ್ಯದ ಆಕೆಗೆ ಇದ್ರ ಬಲ್ಲಿ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಎಲ್ಲ. ಈ ಓಣಿ ಬರ್ತಾರಲ್ಲ ನಿಮ್ಮಲ್ಲಿ ಸಿಟಿ, ನೀವು ಸಿಟಿಯಾಗಿದ್ದವ್ರು ನಿಮ್ಗೆ ಗೊತ್ತೇ ಇರ್ತದೆ. ಸಣ್ಣ ಮಕ್ಕಳದಿಂದ ಇಟ್ಟಿಟ್ಟು ಅಂತ ಐಸ್ ಕ್ರೀಮ್ ಮಾರ್ತಾವಲ್ಲ, ಅದನ್ನು ಮಾರ್ತಾನವ. ಹೆಂಗೆ ಮಾಡ್ತಾರೆ ಈಗ? ಇವತ್ತಿನ ದಿನಮಾನದೊಳಗೆ ಅವಾಗೆಲ್ಲ ಗಂಡು ಹುಡ್ತು ತಗೊಂಡ್ರೆ ಏನಂತಿದ್ರಿ? ಏನಂತಾರೆ ಇವತ್ತಾದ್ರು ಏನಂತಾರೆ? ಗಂಡು ಹುಡ್ತಂದ್ರೆ ಯಾಕೋ ಬಾಣಿತನ ಆಯ್ತಲ್ಲ, ಆಯ್ತಲ್ಲ ಕಾಕ ಏನು ಹುಡ್ತು ಗಂಡು ಹುಟ್ಟದ, ಅವ ನಾಳೆ ಪಾರ್ಟಿ ಕೊಡ್ಬೇಕಲ್ಲಪ್ಪ ಅಂತವ. ಮತ್ತು ಬಾಣಿತನ ಆಯ್ತತ್ತಲ್ಲ, ಏನಾಗ್ಯದ ಹೆಣ್ಣು ಹುಟ್ಟದ, ಹೆಣ್ಣ ಅಂತ ಪಾರ್ಟಿನಲ್ಲಿ ಏನು ಅನ್ನಲ್ಲ. ಯಾಕೆ ಹಿಂಗೆ ಅಂದ್ರೆ? ಹೆಣ್ಣು ಅಂದ್ರೆ ಕೆಟ್ಟದತ್ತಂದ್ರೆ ನೀವು? ಹೆಣ್ಣು ಕೆಟ್ಟದ್ದಲ್ಲ. ಜಗತ್ತಿನೊಳಗೆಂದ ಪೂಜ್ಯ ಸ್ಥಾನದೊಳಗಿರೋದೇ ನಮ್ಮ ಭಾರತ ದೇಶದೊಳಗೆ ಹೆಣ್ಣು ಬಿಟ್ರೆ ಮತ್ತೆ ಯಾವುದು ಕೂಡ ಪೂಜ್ಯ ಸ್ಥಾನದೊಳಗಿಂದ ಇಲ್ಲ. ಆದ್ರೆ ಯಾಕೆಂದ್ರೆ ಹೆಣ್ಣು ಹುಡ್ತು ಅಂದ್ರೆ ಹೆಣ್ಣು ತಗೊಂಡಂತಾರ ತಂದ್ರೆ ಈ ವರದಕ್ಷಿಣೆ ಸಲುವಾಗಿನೇ, ಮತ್ತೊಂದು ಏನೂ ಅಲ್ಲ ಏನ್ರಿ. ಹುಂಡ ಸಲುವಾಗಿ, ವರದಕ್ಷಿಣೆ ಸಲುವಾಗಿ.